ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ಜ್ಯೋತಿಷರುಗಳಂತಂದ್ರೆ ಜೋಕರ್ಗಳ ತರ ಟ್ರೀಟ್ ಮಾಡೋದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ಯಾಕೆಂತಂದ್ರೆ ಕೆಲವು ಜ್ಯೋತಿಷರುಗಳು ಕೂಡ ಜೋಕರ್ಗಳ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂತಹ ಸೀರಿಯಸ್ ಆಗಿರುವಂತಹ ವಿಚಾರ. ಗ್ರಹಗಳ ಇನ್ಫ್ಲುಯೆನ್ಸ್ ಇಂದ ನಮ್ಮ ಭವಿಷ್ಯದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ. ಎಷ್ಟೋ ಘಟನೆಗಳು ನಮ್ಮ ಕೈಯಲ್ಲಿ ಇಲ್ಲ. ಇವೆಲ್ಲ ಪೂರ್ವ ನಿರ್ಧರಿತ ಅಂತ ನಮ್ಮ ಋಷಿಗಳು ತಿಳ್ಕೊಂಡು ಕರ್ಮದ ಅನುಸಾರವಾಗಿ ಎಲ್ಲ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಅವ್ರು ಲೆಕ್ಕಾಚಾರ ಹಾಕಿ ಈ ಕರ್ಮಕ್ಕೆ ತಕ್ಕಂತೆ ದಶೆಗಳ ಪ್ರಕಾರವಾಗಿ ಹೇಗೆ ಒಬ್ಬ ವ್ಯಕ್ತಿಯ ಜೀವನ ರೂಪುಗೊಳ್ಳುತ್ತೆ ಅಂತ ಹೇಳಿ ಅವರು ಒಂದು ಜ್ಯೋತಿಷ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮಗೆ. ಈಗ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋರು ಸೂರ್ಯನ ಕಿರಣಗಳಿಂದ ಸೈಕಲಾಜಿಕಲ್ ಆಗಿ ನಮ್ಮಲ್ಲಿ ಆಗುವಂತಹ ಚೇಂಜಸ್ ನೀವು ಜಸ್ಟ್ ಗೂಗಲ್ ಹೋಗಿ ಸರ್ಚ್ ಮಾಡಿ ಒಂದು ಗ್ರಹದ ಪರಿಣಾಮ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಕರ್ಮವೇ ಇಲ್ಲ ಅಂತ ಹೇಳೋರು DNA ಬಗ್ಗೆ ಈಗ ಆಗ್ತಿರೋ ಸಂಶೋಧನೆಗಳನ್ನ ನೋಡಿ ವ್ಯಕ್ತಿಗೆ ತನ್ನ ಸಂಸ್ಕಾರಗಳು ಹುಟ್ಟುತ್ತಾನೆ ಹೇಗೆ ನರ್ಚರ್ ವರ್ಸಸ್ ನೇಚರ್ ಅಂತ ಹೇಳಿ ಒಂದು ದೊಡ್ಡ ಡಿಬೇಟೇ ಇದೆ. ಸೊ ಇದೆಲ್ಲ ನೋಡಿದಾಗ ಜ್ಯೋತಿಷ್ಯ ಋಷಿಗಳು ಈ ತರ ಕಾಮಿಡಿ ಮಾಡೋಕೆ ಕಂಡುಹಿಡಿದಿರುವಂತದ್ದಲ್ಲ, ಜೀವನವನ್ನ ರೂಪುಗೊಳಿಸ್ಕೊಳ್ಳೋಕೆ, ಜೀವನವನ್ನ ತಿದ್ದುಕೊಳ್ಳಕ್ ಮಾಡಿರುವಂತದ್ದು. ಇದರಲ್ಲಿ ಎಲ್ಲದೂ ನನ್ನ ಕಂಟ್ರೋಲ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋ ಮೂರ್ಖತನದ ವಿಚಾರ ಅಲ್ಲ. ಎಷ್ಟೋ ವಿಚಾರಗಳಿಗೆ ಪೂರ್ವ ನಿರ್ಧರಿತ ಸೈಕಲಾಜಿಕಲ್ ಆಗಿ ನನ್ನನ್ನ ನಾನು ಎಷ್ಟೋ ವಿಚಾರಗಳು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅದು ನನ್ನ ಸಂಸ್ಕಾರದಿಂದ ಬಂದಿರುವಂತದ್ದು. ನಿಮ್ಗೆ ರೀಸೆಂಟ್ ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ಇದು ಡಿಬೇಟ್ ನಮಗೆ ಬೇಡ. ಬಟ್ ಜ್ಯೋತಿಷ್ಯ ಅಂತ ನೀವು ಒಬ್ಬರ ಹತ್ರ ಹೋಗ್ತೀರಾ, ಭವಿಷ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಯಾಕೆಂದ್ರೆ ಭವಿಷ್ಯದಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ನಮ್ಗೆ ಇರುತ್ತೆ, ನಮ್ಮ ಜೀವನ ಯಾವ ಕಡೆಗೆ ಹೋಗುತ್ತೆ ಅಂತ ಹೇಳಿ. ಹೋದಾಗ ನಿಮಗೆ ಸರಿಯಾಗಿರೋ ಗೈಡೆನ್ಸ್ ನಿಮ್ಗೆ ಸಿಗ್ಬೇಕಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಜ್ಯೋತಿಷ್ಯದ ನಿಜವಾದ ಜ್ಯೋತಿಷ್ಯ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನಿಜವಾದ ಜ್ಯೋತಿಷಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ತಾನೆ, ಲಗ್ನದ ಮೇಲೆ ನಿಮ್ಮ ಭವಿಷ್ಯ ಹೇಳ್ತಾನೆ ಹೊರತು ರಾಶಿಯ ಮೇಲಲ್ಲ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮಹರ್ಷಿ ಷಷ್ಠ್ಯಾಂಶ ಅಂತ ಒಂದು ಚಾರ್ಟ್ ಕೊಡ್ತಾರೆ. ಅದ್ರಲ್ಲಿ ಬಂದು ನಿಮಗೆ 2 ಸೆಕೆಂಡ್ 3 ಸೆಕೆಂಡ್ ಜಾಗ ಚೇಂಜ್ ಆಗೋದನ್ನ ಹೇಗೆ ನೋಡ್ಬೇಕು ಅಂತಿದೆ. ಋಷಿಗಳು ಬಹಳ ಮುಂದೆ ಇದ್ದಾರೆ, ನಾವು ಇನ್ನ ಪ್ರಶ್ನೆ ಮಾಡೋದ್ರಲ್ಲೇ ಇದ್ದೀವಿ. ಅದಕ್ಕೆಲ್ಲ ಉತ್ತರ ಆಗ್ಲೇ ಕೊಟ್ಟಾಗಿದೆ. ಎರಡನೇದು ಬಂದು, ನಾನು ಭವಿಷ್ಯವನ್ನು ಹೇಳುವಾಗ ಯೂಶುವಲ್ ಆಗಿ ನಿಮ್ಮ ಜಾತಕ ಇಲ್ಲ ಅಂತಂದ್ರೆ ನಾನು ಹಸ್ತ ಸಾಮುದ್ರಿಕೆ ಮೂಲಕ ಹೇಳ್ತೀನಿ. ನಾಡಿ ಜ್ಯೋತಿಷ್ಯದಲ್ಲಿ ಇರುವಂತಹ ರೇಖೆಗಳು, ಆಮೇಲೆ ಚೈನೀಸ್ ವೆಸ್ಟರ್ನ್ ಪಾಮಿಸ್ಟ್ರಿ ಇಂದ ಸೈಕಲಾಜಿಕಲ್ ಟೆಂಡೆನ್ಸೀಸ್ ಎಲ್ಲವನ್ನು ಕೂಡ ಹಲವಾರು ಘಟನೆಗಳನ್ನ ಬಹಳ ಈಸಿಯಾಗಿ ಹೇಳ್ಬೋದು. ಸೊ ಲಗ್ನವನ್ನ ತಿದ್ದಬೇಕು ಅಥವಾ ಸಿಕ್ಕಿಲ್ಲ ಅಂತಂದ್ರೆ ಹಸ್ತ ಸಾಮುದ್ರಿಕೆ ಮೂಲಕ ನಿಮ್ಮ ಜಾತಕವನ್ನ ಹೇಳ್ಬೇಕು. ಆಮೇಲೆ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ಬೇಕು. ಪರಿಹಾರಕ್ಕೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಋಷಿ ಹೇಳಿರುವಂತಹ ಮಂತ್ರ ಜಪಗಳ ದಾನಗಳನ್ನ ಹೇಳ್ಬೇಕು. ಹಂಗಂದ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಷ್ಠೆ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ, ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಜ್ಯೋತಿಷ ಕೇಳೋದು ಸುಲಭ, ಸತ್ಯವನ್ನ ನೀವು ಒಪ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೊಂದು ಧೈರ್ಯ ಬೇಕಾಗುತ್ತೆ, ಅವಾಗ ಮಾತ್ರ ಭವಿಷ್ಯ ಕೇಳಬೇಕು. ಸೊ ಇಷ್ಟೆಲ್ಲ ಸೀರಿಯಸ್ ಆಗಿರೋ ವಿಚಾರಗಳಿದೆ. ಸೊ ಈ ಬಗ್ಗೆ ನಿಮ್ಮ ಜಾತಕವನ್ನು ನೋಡ್ಬೇಕು ಅಂದ್ರೆ ಖಂಡಿತ ನ್ಯೂಮರಾಲಜಿಸ್ಟ್ ಗಳ ಹತ್ರ ಹೋಗ್ಬೇಡಿ. ಸಂಖ್ಯಾಶಾಸ್ತ್ರಜ್ಞರು, ಆಮೇಲೆ ಕರಂಗುಲಿ ಮಾಲ ಬಗ್ಗೆ ಹೇಳೋರು, ಜೆಮ್ಸ್ಟೋನ್ಸ್ ಹೇಳೋರು, ಹೆಸರು ಚೇಂಜ್ ಮಾಡ್ಕೊಳ್ಳೋರ ಹತ್ರ ಹೋಗ್ಬೇಡಿ. ನಿಮ್ಮ ನಿಖರವಾದ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಜಾತಕವನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ಗೆ ಒಬ್ಬ ಜ್ಯೋತಿಷಿಗೆ ನೀವು ಗೌರವ ಕೊಡ್ಬೇಕಾಗತ್ತೆ, ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಆ ಬಗ್ಗೆ ನೋಡೋಕೆ ನೀವು ಭೈರವಿ ಅಷ್ಟೋದಲ್ಲಿ ನೀವು ನಿಮ್ಮ ಜಾತಕವನ್ನು ಕಳಿಸ್ಬೋದು. ಇದ್ರ ಪ್ರಕಾರವಾಗಿ ಆ ಅನಾಲಿಸಿಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ವಿಚಾರಗಳಿದೆ. ಕನ್ಯಾ ರಾಶಿ 2026 ಮಾರ್ಚ್ 22 ನಂತರದಲ್ಲಿ ವಾರ ಫಲದಲ್ಲಿ ನಾವು ನೋಡೋದಾದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ನೋಡೋದಾದ್ರೆ ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಸಪ್ತಮ ಭಾವದಲ್ಲಿ ಇರುವಂತಹ ಗ್ರಹಗಳನ್ನ ನೋಡಿದ್ರೆ ವಿವಾಹ ವಿಳಂಬ ಆಗತ್ತೆ. ವಿವಾಹಕ್ಕೆ ಪ್ರಯತ್ನ ಪಡ್ತಿದ್ರೆ, ಮದುವೆ ಮಾಡ್ಕೋಬೇಕು ಅಂತ ನೀವು ಪ್ರಯತ್ನ ಮಾಡ್ತಿದ್ರೆ ಇದು ಸ್ವಲ್ಪ ನಿಮಗೆ ಅಷ್ಟು ಯಶಸ್ಸು ಸಿಗಲ್ಲ. ಅದರಲ್ಲಿ ಅನವಶ್ಯಕವಾಗಿ ಡಿಲೇ ಆಗತ್ತೆ, ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ. ಆಮೇಲೆ ನಿಮಗೆ ಅನುರೂಪವಾಗಿರುವಂತಹ ಸಂಬಂಧ ಸಿಗದಲೇ ಇರ್ಬೋದು, ಬಂದು ಕ್ಯಾನ್ಸಲ್ ಆಗ್ಬಿಡ್ಬೋದು, ಈ ತರದಾಗುತ್ತೆ. ಮತ್ತೆ ಕೆಲವು ಸಂದರ್ಭದಲ್ಲಿ ನಿಮ್ಗೆ ಒಂದು ಚೂರು ಇಷ್ಟ ಇರಲ್ಲ, ಆತ ಸಂಬಂಧಗಳೇ ಬರುತ್ತೆ ಕಂಟಿನ್ಯೂಸ್ ಆಗಿ. ಇಲ್ಲಿ ನಾನು ಕೆಲವ್ರಿಗೆ ಯೂಶುವಲ್ ಆಗಿ ಸಿಂಪಲ್ ರೆಮಿಡಿ ಹೇಳ್ತೀನಿ, ಸ್ವಯಂವರ ಪಾರ್ವತಿ ಮಂತ್ರ ಜಪಗಳನ್ನ ಮಾಡಿ ಅಂತೇಳಿ. ಸೊ ಇದು ಬಹಳ ಬಹಳ ಎಫೆಕ್ಟಿವ್ ಆಗಿರುವಂತದ್ದು. ಇದನ್ನ ಒಂದು ಜಪಮಾಲೆಯನ್ನು ತೆಗೆದುಕೊಂಡು ರೆಗ್ಯುಲರ್ ಆಗಿ ಒಂದು ಯಂತ್ರ ಪ್ರತಿಷ್ಠಾಪನೆ ಮಾಡಿ ರೆಗ್ಯುಲರ್ ನೀವೇ ಮಾಡ್ಬೋದು. ಅದನ್ನೇನು ಎಲ್ಲೂ ಹೋಗಿ ಮಾಡುವಂತದ್ದು ಏನಲ್ಲ, ಬಹಳ ಸಿಂಪಲ್ ಮೆಥಡ್ ಅದು. ಯಂತ್ರವನ್ನ ನಿಮ್ಗೆ ಭೈರವಿ ಅಷ್ಟೊತ್ತಿನ ಕಳಿಸ್ಕೊಡ್ತಾರೆ, ಮಾಡಿದ್ರೆ ಆಯ್ತು. ಬಹಳ ಸಿಂಪಲ್ ಆಗಿ ಮಾಡ್ಬೋದು ಅದನ್ನ. ತುಂಬಾ ಜನಕ್ಕೆ ವಿವಾಹ ಆಗಿದೆ. ಸೊ ಈ ತರ ವಿವಾಹದಲ್ಲಿ ಅಡೆತಡೆಗಳಿದ್ರೆ ಅದನ್ನ ಮಾಡ್ಕೋಬಹುದು. ಈಗ ಶನಿ ಗ್ರಹ ಇದ್ದಾಗ ಯೂಶುವಲ್ ಆಗಿ ಮದುವೆ ಡಿಲೇ ಆಗುತ್ತೆ.
12ನೇ ಮನೆ ಕೇತು ಬಂದು ಯೂಶುವಲ್ ಆಗಿ ಪುಣ್ಯಕ್ಷೇತ್ರಕ್ಕೆ, ಶಕ್ತಿ ಕ್ಷೇತ್ರಕ್ಕೆ ನೀವು ಹೋಗುವಂತ ಸಾಧ್ಯತೆ ಇರುತ್ತೆ. ಬಹಳ ದಿನಗಳಿಂದ ನೀವು ಒಂದು ಯಾವ್ದೋ ಟೆಂಪಲ್ ಹೋಗ್ಬೇಕು ಅನ್ಕೊಂಡ್ರೆ ಹೋಗಕ್ಕಾಗಿಲ್ಲ ಆ ಸ್ಥಳಕ್ಕೆ. ಅಲ್ಲವು ಯಾರು ಯೋಗಿಗಳನ್ನೋ, ಶಕ್ತಿ ಪುರುಷರನ್ನೋ ನೀವು ಭೇಟಿ ಮಾಡ್ಬೇಕು, ಅವ್ರ ಆಶೀರ್ವಾದ ಪಡ್ಕೋಬೇಕು ಅಂತ ಬಹಳ ದಿನಗಳಿಂದ ಅನ್ಕೊಂಡಿರ್ತೀರ, ಅದಾಗಿರಲ್ಲ. ಈಗ ಆಗತ್ತೆ ನಿಮ್ಗೆ. ಈ ಟೈಮ್ ಪೀರಿಯಡ್ ಅಲ್ಲಿ ನಿಮ್ಗೆ ಅದು ಕ್ರಿಯೇಟ್ ಆಗತ್ತೆ, ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವರಿಗೆ. ಆಮೇಲೆ 6ನೇ ಮನೆ ರಾಹು ಬಹಳ ಉತ್ತಮ. ಯಾವಾಗಲೂ ನೋಡಿ, ಪಾಪಗ್ರಹಗಳು 6ನೇ ಮನೇಲಿ ಇದ್ದಾಗ ನಿಮಗೆ ಒಂದು ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲೋ ಅಥವಾ ನಿಮ್ಮ ಅಣ್ಣ ತಮ್ಮಂದ್ರಲ್ಲೋ ಅಥವಾ ನಿಮ್ಮ ಜೊತೆಲಿ ಕೆಲಸ ಮಾಡುವಂತ ಜೊತೆ ಏನೋ ಒಂದು ಕಾಂಪಿಟೇಷನ್ ಇರುತ್ತೆ. ಏನೋ ಒಂದು ನಿಮ್ಮನ್ನ ಸೋಲಿಸ್ಬೇಕು, ನಿಮ್ಮನ್ನ ಬೀಳಿಸ್ಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಿರ್ತಾರೆ. ಕೆಲವರಿಗೆ ಬೇರೆಯವ್ರನ್ನ ಸೋಲಿಸೋದ್ರಲ್ಲಿ, ಬೇರೆಯವ್ರನ್ನ ಬೀಳಿಸೋದ್ರಲ್ಲಿ ನೆಮ್ಮದಿ, ಆನಂದ ಜಾಸ್ತಿ. ಆ ಒಂದು ಘಟನೆಯಲ್ಲಿ ನೀವು ಗೆಲ್ತೀರಾ. ಕೋರ್ಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ನಿಮ್ಮನ್ನ ಅನವಶ್ಯಕವಾಗಿ ನಿಮ್ಮ ಗೌರವ ತೆಗೆಯೋದಕ್ಕೆ ಅವ್ರು ಪ್ಲಾನ್ ಮಾಡಿರ್ತಾರೆ ಅನ್ಕೊಳ್ಳಿ, ಅಲ್ಲಿ ನೀವು ಗೆಲ್ತೀರಾ. ರಾಹು 6ನೇ ಮನೇಲಿ ನಿಮಗೆ ಶತಾಯ ನಿಮಗೆ ವಿಕ್ಟರಿ, ಜಯವನ್ನ ಕರುಣಿಸ್ತಾನೆ. ಜಾಗ್ರತೆಯಿಂದ ಇರಿ. ಅಲ್ಲಿ ಪಾಪಗ್ರಹ ಇರೋದು ಬಹಳ ಎಕ್ಸಲೆಂಟ್. ಅದು ನಿಮ್ಮನ್ನು ಸೋಲ್ಸಕ್ ಸಾಧ್ಯ ಆಗಲ್ಲ. ಯೂಶುವಲ್ ಆಗಿ ಇದು ಕನ್ಯಾ ರಾಶಿಯಲ್ಲಿ ಇರುವಂತ ಬಹಳ ಶಾರ್ಪ್ ಇಂಟೆಲಿಜೆನ್ಸ್ ಇರ್ತಾರೆ. ಅವ್ರ ಕಷ್ಟ ಅವ್ರನ್ನ ಯಾವ್ದ್ರಲ್ಲಾದ್ರೂ ಸೋಲ್ಸುವಂಥದ್ದು. ಬಟ್ ಬುಧ ಅಫ್ಲಿಕ್ಟೆಡ್ ಆಗಿರ್ಬಾರ್ದು, ಕಂಡೀಷನ್ಸ್ ಇದೆ. ಇದಾದ ನಂತರದಲ್ಲಿ ಪ್ರಾಪರ್ಟಿ ಖರೀದಿಗೆ ಬಹಳ ಉತ್ತಮ. ಗೃಹ ನಿರ್ಮಾಣಕ್ಕೆ, ವೆಹಿಕಲ್ ಖರೀದಿಗೆ, ಪ್ರಾಪರ್ಟಿ ಖರೀದಿಗೆ ಉತ್ತಮವಾಗಿರುವಂತಹ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಖಂಡಿತ ಪರ್ಚೇಸ್ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಬುಧ ಗ್ರಹ 6ನೇ ಮನೆಯಿಂದ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಏನಂತಂದ್ರೆ ಯೂಶುವಲ್ ಆಗಿ ಲಂಗ್ಸ್ ರಿಲೇಟೆಡ್, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳು ಬರ್ಬೋದು. ಆಮೇಲೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಬರ್ಬೋದು. ಜಾಗೃತಿಯಿಂದಾಗಿರಿ. ಮತ್ತೆ ಮೆಂಟಲಿ ಸ್ವಲ್ಪ ಜಾಸ್ತಿ ಓವರ್ ಥಿಂಕಿಂಗು, ಪ್ರೆಷರ್ ಕ್ರಿಯೇಟ್ ಆಗಿ ಟೆನ್ಷನ್ಸ್, ಏನೇನೋ ಆಲೋಚನೆಗಳು, ಒಂದೇ ವಿಷಯದ ಬಗ್ಗೆ ಇಡೀ ದಿನ ಯೋಚನೆ ಮಾಡುವಂಥದ್ದು, ಡಿಪ್ರೆಸಿವ್ ಥಾಟ್ಸ್ ಬರ್ಬೋದು. ಇದರಿಂದ ಹೊರಗಡೆ ಬರ್ಬೋದು. ಇದು ಹೇಗೆ ಅಂತಂದ್ರೆ, ಸ್ವಲ್ಪ ಜನರ ಜೊತೆ ಮಿಂಗಲ್ ಆಗಿ ಬೇರೆ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಅದೇ ಈಗ ನೋಡಿ, ಒಂದು ಲೋಟದಲ್ಲಿ ನೀರ್ ಹಾಕೊಂಡು ಲೋಟನ ಹಂಗೆ ಹಿಡ್ಕೊಂಡ್ರೆ ಒಂದ್ ನಿಮಿಷ ಏನೊಂದ್ಸಲ 10 ನಿಮಿಷ ಆದ್ಮೇಲೆ ಅದೇ ಒಂದು ಸಿಕ್ಕಾಪಟ್ಟೆ ಭಾರ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಬ್ರೈನ್ ಅನ್ನ ನಾವು ಪ್ರೆಷರ್ಗೆ ಒಳಗಾಕ್ಸ್ಬಾರ್ದು. ರಿಲ್ಯಾಕ್ಸ್ ಆಗಿ ಸ್ವಲ್ಪ ಟೈಮ್ ತಗೊಳ್ಳಿ. ಅನಂತರ ನಿಮ್ಗೆ ಅದು ದಾರಿ ಸಿಗ್ತಾ ಹೋಗುತ್ತೆ. ಪ್ರೆಷರ್ ಅಲ್ಲಿ ನಿಮ್ಮ ಮೆದುಳು ಚೆನ್ನಾಗಿ ಯೋಚನೆ ಮಾಡಲ್ಲ. ಇಷ್ಟೊಂದು ವಿಚಾರಗಳಿದೆ. ಅದಾದ್ಮೇಲೆ ಕುಟುಂಬದಲ್ಲಿ ಬಹಳ ಉತ್ತಮ ವಾತಾವರಣ. ಫ್ಯಾಮಿಲಿ ಜೊತೆ ನೀವು ಕಳೆಯುವಂತ ಸಮಯ ಬಹಳ ಚೆನ್ನಾಗಿರುತ್ತೆ. ಮಕ್ಕಳಿಂದ ಬಹಳ ಸಂತೋಷ ಸಿಗುತ್ತೆ. ಆಮೇಲೆ ನಿಮಗೆ ಸಂತಾನದ ಯೋಗ ಇದೆ ದಂಪತಿಗಳಿಗೆ. ಅದಾದ ನಂತರದಲ್ಲಿ ನಿಮಗೆ ಎಷ್ಟೋ ದಿನದಿಂದ ನೀವು ನೆನೆಗುದಿಗೆ ಬಿದ್ದಂತಹ ಕೆಲವು ಕೆಲಸಗಳು ನೀವು ಮತ್ತೆ ಮಾಡ್ತೀರಾ. ನಿಂತೋಗಿರೋ ಕೆಲಸಗಳು ಪ್ರಾರಂಭ ಆಗ್ಬೋದು. ಅದು ಬಿಸ್ನೆಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಉತ್ತಮವಾಗಿದೆ. ಉದ್ಯೋಗದಲ್ಲಿ ಪ್ರಗತಿ, ಹೊಸ ಉದ್ಯೋಗದ ಸಾಧ್ಯತೆ, ಉದ್ಯೋಗದಲ್ಲಿ ನೀವು ಇಂಟರ್ವ್ಯೂಸ್ ಕೊಟ್ಟಿದ್ರೆ ಸಕ್ಸಸ್ಸು, ವಿದೇಶದಲ್ಲಿ ಉದ್ಯೋಗ ಸಾಧ್ಯತೆ, ದೂರದಲ್ಲಿ ಉದ್ಯೋಗದ ಸಾಧ್ಯತೆ, ಇವೆಲ್ಲ ಪಾಸಿಟಿವ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಜಾಬ್ 100% ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಕೆಲವರಿಗೆ ಮಲ್ಟಿಪಲ್ ಜಾಬ್ ಆಪರ್ಚುನಿಟೀಸ್ ಬರ್ಬೋದು. 2-3 ಇಂಟರ್ವ್ಯೂ ಕೊಟ್ಟಿರುತ್ತೆ, ಎಲ್ಲದರಲ್ಲೂ ಸಕ್ಸಸ್ ಸಿಗ್ಬೋದು. ಈ ಒಂದು ಸಾಧ್ಯತೆಗಳು ಕನ್ಯಾ ರಾಶಿಯವರಿಗಿದೆ. ನಮಸ್ಕಾರ.